ಸನಾತನ ಸ್ಫೂರ್ತಿ ಕೇಂದ್ರ. ನಿಸ್ವಾರ್ಥ ಸೇವೆಯೇ ಗುರಿ. ಸನಾತನ ಸ್ಫೂರ್ತಿ ಕೇಂದ್ರದ ಉಗಮ ಹಿಂದುತ್ವದ ನಿಜ ಹಿಂದೂಗಳ ನಿಜ ಸೇವೆಗಾಗಿ. ಹಿಂದೂಗಳಿಗೆ ಮಾತ್ರ ಸದಸ್ಯತ್ವ. ಹಿಂದೂಗಳ ಹಿಂದುತ್ವದ ನಿಸ್ವಾರ್ಥ ವಿವಿಧ ಸೇವಾ ಕಾರ್ಯಗಳನ್ನು ನಡೆಸುವ ಉದ್ದೇಶಗಳಿಗಾಗಿ ಈ ಪಾರದರ್ಶಕ ಸಂಘವು ಸೃಷ್ಟಿಯಾಗಿದೆ. ಸದಸ್ಯತ್ವ ಪಡೆಯಲು ಯಾವುದೇ ತರಹದ ಶುಲ್ಕ ಇರುವುದಿಲ್ಲ. ಸಂಘದ ಭಾಗವಾಗ ಬಯಸುವ ನಿಸ್ವಾರ್ಥ ಹಿಂದೂಗಳು ಸಂಪರ್ಕಿಸಿ 7975286357 ಸದಸ್ಯರಾದವರಿಗೆ ಸಿಗುವ ಸವಲತ್ತುಗಳು. ನಿಜವಾದ ಹಿಂದೂ ಹೋರಾಟಗಾರರಿಗೆ ಕಾನೂನಿನ ಮತ್ತು ಆರ್ಥಿಕ ಸಹಾಯ, ಆರೋಗ್ಯಕ್ಕಾಗಿ ಸಹಾಯ, ವಿದ್ಯಾಭ್ಯಾಸಕ್ಕಾಗಿ ಸಹಾಯ. ಯೂಟ್ಯೂಬ್ ಚಾನೆಲ್ನಲ್ಲಿ ಸನಾತನ ಸಂದೇಶ ಫಿಲ್ಮ್ಸ್ನ ಮೂಲಕ ಹಿಂದುತ್ವದ ಬಗ್ಗೆ ಮಾಹಿತಿಗಳು. ಪ್ರತಿ ವರ್ಷ ಹಿಂದೂ ಸಾಧಕರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಸನ್ಮಾನದ ಜೊತೆಗೆ ನಗದು ಪ್ರಶಸ್ತಿಯನ್ನೂ ನೀಡಲಾಗುವುದು. ನಿಸ್ವಾರ್ಥ ಹಿಂದೂ ಗಣ್ಯರ, ಜ್ಞಾನಿಗಳ, ಸಾಧಕರ, ಹಿರಿಯರ ಸಲಹೆ ಸೂಚನೆಗಳು ನಮ್ಮ ಸಂಘದ ಉದ್ದೇಶಗಳಿಗೆ ಪೂರಕವಾಗಿದ್ದಲ್ಲಿ ಅಂತಹವನ್ನು ಸ್ವೀಕರಿಸಲಾಗುವುದು. ಕರ್ನಾಟಕದಾದ್ಯಂತ ಸನಾತನ ಸ್ಫೂರ್ತಿ ಕೇಂದ್ರದ ಸಂಘಟನಾ ಕಾರ್ಯದರ್ಶಿ ಮತ್ತು ಜಿಲ್ಲಾ ಹಾಗೂ ತಾಲ್ಲೂಕು, ಹೋಬಳಿ ಪ್ರತಿ ಹಳ್ಳಿಗಳಲ್ಲೂ ಪ್ರಧಾನರಾಗ ಬಯಸುವ ಹಿಂದೂಗಳಿಗೆ ನಿಬಂಧನೆಗಳು. ಪ್ರತಿ ಜಿಲ್ಲೆ ಮತ್ತು ತಾಲ್ಲೂಕಿಗೆ ಒಬ್ಬರು ಪ್ರಧಾನರು ನೇಮಕವಾಗುತ್ತಾರೆ. ಪ್ರತಿ ಪ್ರಧಾನರು ಸನಾತನ ಸೇವಾ ಸ್ಫೂರ್ತಿ ಕೇಂದ್ರದ ಕಾರ್ಯಗಳನ್ನು ಹಾಗೂ ಕಾರ್ಯಕ್ರಮಗಳನ್ನು ನಿಭಾಯಿಸಬೇಕಾಗುತ್ತದೆ. ಪ್ರತಿ ಪ್ರಧಾನರಿಗೂ ಸಂಘ ಮಾಡುವ ಸೇವಾ ಸಹಾಯಕ್ಕೆ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಸಂಘದ ಹಿರಿಯರಿಗೆ ಸೂಚಿಸುವ ಜವಾಬ್ದಾರಿ ಇರುತ್ತದೆ. ನೇಮಕಗೊಂಡ ಸೇವಾ ಕಾರ್ಯಕರ್ತರು ಹಿರಿಯರ ಸೂಚನೆಯ ಮೇರೆಗೆ ಸೇವಾ ಸಹಾಯಕ್ಕೆ ಸನಾತನ ಸ್ಫೂರ್ತಿ ಕೇಂದ್ರದ ನಿಧಿಯನ್ನು ಬಳಸುವ ಅಧಿಕಾರ ಹೊಂದಿರುತ್ತಾರೆ. ಸಂಘಟನೆಯ ಸಂಪೂರ್ಣ ತಯಾರಿಗೆ ಬೇಕಾಗಿರುವ ಸಮಯ 1 ವರ್ಷ. ಯಾವುದೇ ತೊಡಕುಗಳು, ಸಮಸ್ಯೆಗಳು ಸಂಭವಿಸಿದಲ್ಲಿ ಅಂತಿಮ ತೀರ್ಮಾನ ಸಂಸ್ಥಾಪಕ ಅಧ್ಯಕ್ಷರದ್ದೇ ಆಗಿರುತ್ತದೆ.